ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಅಂದಿದ್ದು ಅದಲ್ಲ ಮಮ್ಮಿ. ನಡೆದಿದ್ರಲ್ಲಿ 100% ಶ್ಯಾಮ ತಪ್ಪಿಲ್ಲ ಅಂದರೆ 100% ನಿಮ್ಮ ತಪ್ಪಿದೆ ಅಂತ ಅಲ್ಲ ಅರ್ಥ. ಸ್ವಲ್ಪ ನಿಮ್ಮ ತಪ್ಪು, ಉಳಿದಿದ್ದೆಲ್ಲ ಅತ್ತಿಗೆ ತಪ್ಪು. ತಾಯಿ ತಪ್ಪನ್ನೇ ಬೆರಳೆತ್ತಿ ತೋರ್ಸೋಷ್ಟು ದೊಡ್ಡವನಾಗ್ಬಿಟ್ಟಿದೀಯ ನೀನು. ನಿನ್ನನ್ನ ಇಷ್ಟು ದೊಡ್ಡವನಾಗಿ ಮಾಡಿದ್ದು ನಿನ್ ಹೆಂಡತಿ ಅಂತಾಯ್ತು. ತಾಯಿ ಮೇಲೆ ಇಲ್ದಿರೋದನ್ನೆಲ್ಲ ಕಿವಿಗ್ ಹಾಕಿ ನಿನ್ ಮನ್ಸನ್ನ ಕೆಡ್ಸಿದಾಳೆ ಅಂತಾಯ್ತು ನಿನ್ ಹೆಂಡತಿ. ಇಲ್ಲ ಮಮ್ಮಿ, ಅವಳು ಅಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಮಾಡ್ತಾಳೆ. ಅವಳು ಖಂಡಿತ ಇಂಥ ಕೆಲ್ಸಾನೇ ಮಾಡ್ತಾಳೆ. ಮೇಲೆ ಒಳ್ಳೆಯವಳ ಹಾಗೆ ನಟಿಸ್ತಾ ಇಂಥ ಕುತಂತ್ರನೇ ಮಾಡ್ತಾಳೆ. ಚಿಕ್ಕ ಸೊಸೆ ನಂಬರ್ 1 ಸೊಸೆ ಅಂತ ಅನ್ಕೊಂಡಿದ್ದೆ, ನಂಬರ್ 1 ಚೀಟರ್ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಮಮ್ಮಿ, ನನ್ನ ಹೆಂಡ್ತಿನ ಚೀಟರ್ ಅನ್ಬೇಡಿ. ನಾನು ಸಹಿಸ್ಕೊಳ್ಳಲ್ಲ. ಮಗ ಆಗಿ ನಿಮ್ಮ ಗೌರವ ಕಾಪಾಡೋದು ಎಷ್ಟು ಮುಖ್ಯನೋ, ಗಂಡ ಆಗಿ ಶ್ಯಾಮ ಗೌರವ ಕಾಪಾಡೋದು ಕೂಡ ನನಗಷ್ಟೇ ಮುಖ್ಯ. ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಹೇಗೆ ಸಹಿಸ್ಕೊಳ್ಳಲ್ವೋ, ಶ್ಯಾಮ ಬಗ್ಗೆ ಕೂಡ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಹಾಗೆ ಸಹಿಸ್ಕೊಳ್ಳಲ್ಲ, ಸುಮ್ಮನೆನೂ ಇರಲ್ಲ. ನೀನು ತಡ್ಕೊಂಡ್ರು ತಡ್ಕೊಳ್ದೆ ಇದ್ರು, ಸಹಿಸ್ಕೊಂಡ್ರು ಸಹಿಸ್ಕೊಳ್ದೆ ಇದ್ರು ಅದೇ ನಿಜ. ನಿನ್ ಹೆಂಡತಿ 100ಕ್ಕೆ 100 ಪಾಲು ಚೀಟರ್ ಚೀಟರ್ ಚೀಟರ್. ಮಮ್ಮಿ, ಓಕೆ ಮಮ್ಮಿ, ಓಕೆ ಅನ್ಕೊಳ್ಳಿ, ಹಾಗೆ ಚೀಟರ್ ಅನ್ಕೊಳ್ಳಿ. ನನ್ನ ಹೆಂಡ್ತಿನ ಚೀಟರ್ ಅನ್ಕೊಳ್ಳೋ ಈ ಮನೆಯಲ್ಲಿ ನಾನು ಇರೋದಿಲ್ಲ. ಮನಸ್ತಾಪಗಳು ತಾರಸ್ಥಾಯಿಗೆ ಹೋಗಿ ಮನುಷ್ಯರ ಮಧ್ಯ ಅಭಿಪ್ರಾಯಗಳು ಬದಲಾಗ್ದಿರೋ ಸ್ಥಿತಿ ಬಂದ ಮೇಲೆ ನಾವು ನಿಮ್ಮ ಜೊತೆಗೆ ಇರೋದು ಕರೆಕ್ಟ್ ಅಲ್ಲ ಮಮ್ಮಿ. ನಾನು ನನ್ನ ಹೆಂಡತಿ ಮನೆಯಿಂದ ಹೊರಟು ಹೋಗ್ತೀವಿ. ನಮ್ಮ ಜೀವನನ ನಾವು ಬದುಕ್ತೀವಿ, ಗೌರವದಿಂದ ಬದುಕ್ತೀವಿ. ಗೌರವ ಇಲ್ಲದೆ ಇರೋ ಈ ಮನೇಲಿ ಬದುಕೋದಕ್ಕಿಂತ ಮರದ ಕೆಳಗೆ ಸಂಸಾರ ಮಾಡಿದ್ರು ಬದುಕ್ಬೋದು. ಏನೋ ಅಂದ್ರೆ ಅವಸರ ಮಾಡಬೇಡಿ. ನಾನೇನು ಅವಸರ ಮಾಡ್ತಿಲ್ಲ ಶ್ಯಾಮ, ಈಗಾಗಲೇ ತುಂಬಾ ಲೇಟ್ ಆಗಿದೆ. ನಾವು ಹತ್ರ ಇರೋ ಅಷ್ಟು ಕಾಲ ನಿನ್ನ ಬೆಲೆ ಇವರಿಗೆ ತಿಳಿಯಲ್ಲ. ನಿನ್ನ ಬೆಲೆ ಇವ್ರಿಗೆ ತಿಳಿಬೇಕು ಅಂದರೆ, ಈ ಮನೆಗೆ ನೀನು ಮಾಡಿರೋ ತ್ಯಾಗಗಳು ಇವ್ರಿಗೆ ತಿಳಿಬೇಕು ಅಂದರೆ ನಾವು ಈ ಮನೆಯಲ್ಲಿ ಇರಬಾರ್ದು. ನಾವು ಹೀಗೆ ಮನೆ ಬಿಟ್ಟು ಹೋಗೋದು ಕರೆಕ್ಟ್ ಅಲ್ಲ ರೀ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡೇ ನಾನು ಈ ನಿರ್ಧಾರ ತಗೊಂಡಿರೋದು. ನಿರ್ಧಾರ ತಗೊಂಡ ಮೇಲೆ ಇನ್ನು ಮತ್ತೆ ಯೋಚಿಸಲ್ಲ. ಅದು ಹಾಗಲ್ಲ ರೀ ಶ್ಯಾಮ. ಗಂಡನಾಗಿ ಇದು ನನ್ನ ನಿರ್ಧಾರ. ಹೆಂಡತಿಯಾಗಿ ನನ್ನ ನಿರ್ಧಾರನ ಗೌರವಿಸೋದು ನಿನ್ನ ಕರ್ತವ್ಯ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಡ್ರಾಮಾ.
ಗಂಡ ಹೀಗೆ ಮನೆಯಿಂದ ಹೋಗೋಣ ಅನ್ನೋದು, ಹೆಂಡತಿ ಏನೋ ಬೇಡ ಇಲ್ಲೇ ಇರೋಣ ಅಂತ ಅನ್ನೋದು. ಅಬ್ಬಬ್ಬಾ, ಏನ್ ಡ್ರಾಮಾ ಆಡ್ತೀರಾ ಗಂಡ ಹೆಂಡತಿ ಇಬ್ರು. ಇದು ಡ್ರಾಮಾ ಅಲ್ಲ, ನಿಜ. ನಿಜವಾಗ್ಲೂ ನಾವೀ ಮನೆಯಿಂದ ಹೊರಗೆ ಹೋಗ್ತೀವಿ. ನಮ್ಮ ಜೀವನ ನಾವು ನೋಡ್ಕೋತೀವಿ. ಯಾಕೆ ಮಾಡೋದಿಲ್ಲ? ಚೆನ್ನಾಗಿ ಬದುಕ್ತಿರ ಬಿಡಿ. ಆನಂದ ಗಜಪತಿ ವರ್ಮ ಮಗ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಹೋದ್ರೂ ಗೌರವ ಸಿಗದೆ ಇರುತ್ತಾ? ತುಂಬಾ ಚೆನ್ನಾಗೇ ಬದುಕ್ತಿರ ಬಿಡಿ. ಡ್ಯಾಡಿ ಹೆಸರು ಹೇಳ್ದಂಗೆ ನಮ್ಮ ಜೀವನ ನಾವು ನೋಡ್ಕೋತೀವಿ. ಆನಂದ್ ಗಜಪತಿ ವರ್ಮ ಅವ್ರ ಮಗ ಆಗಲ್ದೆ ಅಖಿಲ್ ಆಗಿ, ಅಖಿಲ್ ಹೆಂಡತಿ ಶ್ಯಾಮ ಆಗಿ ನಮ್ಮ ಜೀವನ ನಾವು ಮಾಡ್ಕೋತೀವಿ. ಬಾ ಶ್ಯಾಮ. ಹಾ, ಹೋಗಿ. ನೀವ್ ಯಾಕೆ ಹೋಗ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಡೆದಿದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ಅಂತ ನಾವ್ ಅನ್ಕೊಳ್ಳಿ ಅಂತ ಮನೆಯಿಂದ ಹೊರಗೋಗೋ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಹಾಗೆ ಬಿಲ್ಡಪ್ ಕೊಡೋದು ನಿಮ್ಮಂಥವ್ರು ಮಾಡೋ ಕೆಲಸ, ನಮ್ಮಂಥವ್ರು ಮಾಡೋ ಕೆಲಸ ಅಲ್ಲ. ನಡಿ ಶ್ಯಾಮ. ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ. 4 ದಿನ ಆದ್ರೆ ಅವರೇ ವಾಪಸ್ ಬರ್ತಾರೆ. ಮಾವನ್ ವಿಷಯದಲ್ಲಿ ತಾನ್ ಮಾಡಿರೋ ತಪ್ಪನ್ನ ಮುಚ್ಚಿಡಕ್ಕೋಸ್ಕರ ಹೀಗ್ ಮನೆ ಬಿಟ್ಟು ಹೋಗೋ ಹಾಗೆ ನಾಟಕ ಆಡ್ತಿದಾರಷ್ಟೇ. ಮಾವ ಇಂಥ ಪರಿಸ್ಥಿತಿಲಿ ಇರೋದು ಗೊತ್ತಿದ್ರೂನು ಹೆಂಡ್ತಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿದಾನೆ ಈ ಅಖಿಲ್. ಶ್ಯಾಮ ಅಖಿಲ್ನ ಅಷ್ಟು ಬದಲಾಯಿಸಿದಾಳೆ. ಅವನ್ ತಪ್ಪು ಯಾವತ್ತಿದ್ರೂ ಒಂದಿನ ಗೊತ್ತಾಗುತ್ತೆ. ಶ್ಯಾಮ ನಿಜವಾದ ಬಣ್ಣ ಹೊರಗೆ ಬರುತ್ತೆ. ಆವತ್ತವನಿಗೆ ಶ್ಯಾಮ ಕರೆಕ್ಟ್ ಅಲ್ಲ ಅಂತ ನಿಮ್ ಹತ್ರಕ್ಕೆ ವಾಪಸ್ ಬರ್ತಾನೆ ಅಖಿಲ್. ಹಬ್ಬಾ, ಪೀಡೆ ತೊಲಗ್ತು. 1 shot 2 birds. ಏನ್ರಿ ಇದೆಲ್ಲ? ಕೋಪದಲ್ಲಿ ನೀವ್ ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ? ಕೋಪದಿಂದ ಅಲ್ಲ ಶ್ಯಾಮ, ಇದು ಅಪ್ಪನಿಂದನೇ. ಮಾಡ್ದಿರೋ ತಪ್ಪನ್ನ ನೀನು ಮಾಡ್ದೆ ಅಂತ, ಆಡ್ದಿರೋ ಮಾತನ್ನ ನೀನು ಆಡ್ದೆ ಅಂತ ಅವ್ರು ನಿನ್ನ ಬಗ್ಗೆ ಹೀಗೆ ಮಾತಾಡ್ತಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಆ ಮನೆಗೋಸ್ಕರ, ಆ ಮನೆಯವ್ರ ಸಂತೋಷಕ್ಕೋಸ್ಕರ ನೀನು ಎಷ್ಟು ಮಾಡಿದೆ, ಎಷ್ಟು ಕಷ್ಟಪಟ್ಟೆ, ಎಷ್ಟು ಮಾತು ಕೇಳಿದೆ.
ಡ್ಯಾಡಿ ಫ್ರೆಂಡ್ ಕಿರೀಟದ ವಿಷಯದಲ್ಲಿ ಕಳ್ಳನ್ನ ಹಿಡಿದು ಕಿರೀಟ ತಗೊಂಡು ಬಂದು ಮನೆ ಮರ್ಯಾದೆ ಉಳಿಸ್ದೆ. ಆತ್ಮಹತ್ಯೆ ಮಾಡ್ಕೊಳಕ್ ಹೋದ ರತ್ನಮ್ಮನ್ ಕಾಪಾಡಿ ಅವಳ ಕೆಲಸ ಅವಳಿಗೆ ವಾಪಸ್ ಕೊಡಿಸಿ ಫ್ಯಾಕ್ಟ್ರಿ ಮರ್ಯಾದೆ ಉಳಿಸ್ದೆ. ಇಷ್ಟು ದಿನದಿಂದ ನಿನ್ನ ನೋಡ್ತಿದ್ರು ಕೂಡ ನೀನೇನೋ ಅವ್ರಿಗೆ ಅರ್ಥ ಆಗಿಲ್ಲ. ಮನೆಗೋಸ್ಕರ ಫ್ಯಾಕ್ಟ್ರಿಗೋಸ್ಕರ ನೀನು ಎಷ್ಟು ಮಾಡಿದ್ಯೋ ಅವರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಆ ಮನೆಯಿಂದ ಹೊರಗೆ ಬಂದಿದ್ದು. ಏನಾದರೂ ನಮ್ಮ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಇವತ್ತಿಂದ ನಾವು ಹೊಸ ಜೀವನ ಶುರು ಮಾಡೋಣ. ಆದ್ರೆ ಮಾವನ್ ಪರಿಸ್ಥಿತಿ ಅಲ್ಲಿ ಹಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವ್ ಹೀಗ್ ಮನೆ ಬಿಟ್ಟು ಬರೋದು. ಡ್ಯಾಡಿ ನೋಡ್ಕೊಳ್ಳೋದಕ್ಕೆ ಅವರೆಲ್ಲ ಇದ್ದಾರೆ, ಆದರೆ ನಿನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಬಾ ಶ್ಯಾಮ. ಹಲೋ, ಹೇಳು. ಹೌದಾ, ವೆರಿ ಗುಡ್. ನಾವು ಹಾಸ್ಪಿಟಲ್ ಒಳಗಡೆ ಇದ್ದೀವಿ. ಓಕೆ ಅತ್ತೆ, ಮಾವಂಗೆ ಪ್ರಜ್ಞೆ ಬಂತಂತೆ. ರೂಮ್ಗೂ ಕೂಡ ಶಿಫ್ಟ್ ಮಾಡಿದಾರಂತೆ. ಅಬ್ಬಾ, ಈಗ ನನಗೆ ನಿಶ್ಚಿಂತೆ ಆಯ್ತು. ಬನ್ನಿ ಅತ್ತೆ, ಬೇಗ ಹೋಗಿ ಮಾವನ್ ನೋಡೋಣ. ಏನ್ರಿ? ಕೈಕಾಲಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಅತ್ತೆ. ಸುಮ್ಮನಿರಿ ಮಮ್ಮಿ, ಪ್ಲೀಸ್. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮಮ್ಮಿ. ಆದಷ್ಟು ಬೇಗ ಡ್ಯಾಡಿ ರಿಕವರ್ ಆಗ್ತಾರೆ. ಮಮ್ಮಿ, ನೀವೇ ಹೀಗೆ ಹೆದರ್ಕೊಂಡ್ರೆ ಹೇಗೆ? ನೀವು ಧೈರ್ಯವಾಗಿದ್ರೆ ಡ್ಯಾಡಿ ಬೇಗ ಗುಣ ಆಗ್ತಾರೆ. ಆಯ್ತಪ್ಪ, ನಾನು ಧೈರ್ಯವಾಗಿರ್ತೀನಿ. ನಾನ್ ಬಿಡಲ್ವಲ್ಲ. ಏನ್ರಿ, ನೀವೇನು ಗಾಬರಿ ಆಗ್ಬೇಡಿ. ನೀವು ಆದಷ್ಟು ಬೇಗ ಎದ್ದು ಓಡಾಡ್ತೀರಾ ಅಂತ ಡಾಕ್ಟರ್ ಹೇಳಿದಾರ್ರಿ. ನೀವು ಧೈರ್ಯವಾಗಿರಿ. ನೀವು ಬೇಗ ರಿಕವರ್ ಆಗ್ಬೇಕು ಅಂತ, ಬೇಗ ಎದ್ದು ಓಡಾಡ್ಲಿ ಅಂತ ಗಟ್ಟಿಯಾಗಿ ಮನ್ಸಲ್ಲಿ ಅನ್ಕೊಳ್ಳಿ. ನೀವ್ ಹಾಗ ಅನ್ಕೊಂಡ್ರೆ ಬೇಗ ಎದ್ದು ಓಡಾಡ್ತೀರಾ. ನಾನ್ ನಡೆಯೋಕ್ ಬಿಟ್ರಲ್ವಾ? ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಇಷ್ಟರಲ್ಲೇ ಮುಗಿದೋಯ್ತು. ಡಾಕ್ಟರ್ ಹೇಳ್ದ ಹಾಗೆ ಕರೆಕ್ಟಾಗಿ ಮೆಡಿಸಿನ್ಸ್ ಕೊಟ್ರೆ 4 ದಿವಸದಲ್ಲೇ ನೀವು ನಾರ್ಮಲ್ ಆಗ್ಬಿಡ್ತೀರಾ. ಮೆಡಿಸಿನ್ ವಿಷಯ ನಾನ್ ನೋಡ್ಕೋತೀನತ್ತೆ. ಯಾವ ಟೈಮ್ಗೆ ಯಾವ ಮೆಡಿಸಿನ್ ಕೊಡ್ಬೇಕು, ಯಾವ ಟೈಮ್ಗೆ ಯಾವ ಫುಡ್ ಕೊಡ್ಬೇಕು ಅಂತ ನಾನೇ ಅವ್ರ ಹತ್ರ ಇದ್ದು ಹುಷಾರಾಗಿ ನೋಡ್ಕೋತೀನಿ. 4 ದಿನದಲ್ಲೇ ಮಾವ ಓಡೋ ಹಾಗೆ ನಾನ್ ಮಾಡ್ತೀನಿ.
ಏನ್ ಮಮ್ಮಿ ನೀವ್ ಹೇಳ್ತಿರೋದು? ಅಖಿಲ್ ಮತ್ತೆ ಶ್ಯಾಮ ಮನೆ ಬಿಟ್ಟು ಹೋದ್ರ? ಹೌದಪ್ಪ, ಹೊರಟೋದ್ರು. ಅಖಿಲ್ ಅಂತ ತಪ್ಪು ನಿರ್ಧಾರ ಯಾಕೆ ತಗೊಂಡ? ಶ್ಯಾಮ ಅಂತ ಹೆಂಡತಿ ಪಕ್ಕದಲ್ಲಿದ್ರೆ ಹಾಗೆ ತಗೋತಾರೆ, ಹಾಗೆ ಹೊರಟೋಗ್ತಾರೆ. ಅಲ್ದೆ ಹೋಗಿದ್ದಾರೆ ಅಂದ್ರೆ ಅವ್ರೇನ್ ಶಾಶ್ವತವಾಗಿ ಹೋಗಿದ್ದಲ್ಲ, ಏನೋ ಆವೇಶದಲ್ಲಿ ಹೀಗೆ ಹೋಗಿದಾರಷ್ಟೇ. ಆ ಆವೇಶ ಕಡಿಮೆ ಆದ್ರೆ ಅವರಷ್ಟಕ್ಕವರೇ ವಾಪಸ್ ಬರ್ತಾರೆ. ನನಗ ನಂಬಿಕೆ ಇದೆ. ಮತ್ತೆ ಈಗ ಯೋಚನೆ ಮಾಡ್ಬೇಕಾಗಿರೋದು ಅವ್ರ ಬಗ್ಗೆ ಅಲ್ಲ, ಮಾವನ್ ಬಗ್ಗೆ. ಬೇಗ ಮಾವ ಹೇಗ್ ರಿಕವರಿ ಆಗ್ತಾರೆ ಅಂತ ಅದನ್ನ ಯೋಚನೆ ಮಾಡ್ಬೇಕು. ಸದ್ಯಕ್ಕೆ ಅಖಿಲ್ ಅವ್ರ ಬಗ್ಗೆ ಮರ್ತ್ಬಿಡಿ. ಏನು ಅಂದ್ರೆ ಅಲ್ಲಿ ಟೂಲೆಟ್ ಬೋರ್ಡ್ ಇದೆ, ಹೋಗಿ ಕೇಳೋಣ ಬನ್ನಿ. ಸರ್ ಸರ್ ಯಾರು? ಬಾಡಿಗೆಗೆ ಮನೆ ಬೇಕಾಗಿತ್ತು ಸರ್. ಮನೆ ಇದೇನಪ್ಪ? ಇದೇನಾ? ಬಾಡಿಗೆ ಕೊಡ್ತೀರಾ? ಕೊಡಕ್ಕೆ ಅಲ್ವಾ ಬೋರ್ಡ್ ಹಾಕಿದ್ದು? ನಾನು ಹಾಕಿದ್ದು ಬಾಡಿಗೆ ಅಂತಲ್ಲ, ಟು ಲೆಟ್ ಬೋರ್ಡ್. ಮನೆ ಖಾಲಿ ಇದೆ ಅಂತ ಹೇಳೋದೇ ಅದರ ಅರ್ಥ, ಬಾಡಿಗೆ ಮನೆ ಅಲ್ಲ ಅಂತ ಅರ್ಥ. ಇಷ್ಟು ಅರ್ಥ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಿಮ್ಮ ಮನೆ ಖಾಲಿನೇ ಇದೆ ತಾನೆ? ನಾವಿರ್ಬೋದಾ? ಇರ್ಬೋದು, ದುಡ್ಡು ಕೊಟ್ಟು ಇಲ್ಲಿರ್ಬೋದು. ಎಷ್ಟು ಸರ್? 6,000 ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಸರಿ, ಮನೆ ತೋರಿಸೋ ಮೊದಲು ನೀವು ಯಾರು ಏನು ಅಂತ ಡೀಟೇಲ್ ಆಗಿ ಹೇಳಿ. ಆನಂದ್ ಗಜಪತಿ ವರ್ಮ ಅವ್ರ ಮಗ ಆಗಲ್ದೆ ಅಖಿಲ್ ಆಗಿ, ಅಖಿಲ್ ಹೆಂಡತಿ ಶ್ಯಾಮ ಆಗಿ ನಮ್ಮ ಜೀವನ ನಾವು ಮಾಡ್ಕೋತೀವಿ. ನೀವು ಇದಕ್ಕೂ ಮೊದಲು ಎಲ್ಲಿರ್ತಿದ್ರಿ? MG ರೋಡಲ್ಲಿ ಸರ್. MG ರೋಡಾ? MG ರೋಡಲ್ಲಿ ಇದ್ದವರು ಈ ಏರಿಯಾಕ್ಕೆ ಯಾಕೆ ಬಂದ್ರಿ? ಅಂದ್ರೆ ಅಂತ ರಿಚ್ ಏರಿಯಾದಲ್ಲಿದ್ದವರು ಈ ಏರಿಯಾಕ್ಕೆ ಯಾಕೆ ಬಂದ್ರಿ ಅಂತ. ನಮಗೆ ಹೊಸದಾಗಿ ಮದುವೆ ಆಗಿದೆ ಸರ್. ಓಹೋ, ಹೊಸದಾಗಿ ಮದುವೆ ಆದರೂ ಕೂಡ MG ರೋಡಲ್ಲಿ ಇರ್ಬೋದಲ್ವಾ? ಯಾಕೆ ಹೊಸದಾಗಿ ಮದುವೆ ಆದವರು MG ರೋಡಲ್ಲಿ ಇರಲ್ವಾ ಈಗ? ಹಾಗೇನಿಲ್ಲ ಸರ್, ಹೀಗೆ ಬರಬೇಕಾಯ್ತು. ಓಹೋ ಹೋ ಹೋ ಹೋ, ಬರ್ಬೇಕಾಯ್ತಾ? ಅದು ಇಷ್ಟು ರಾತ್ರಿಯಲ್ಲಿ? ಓಕೆ 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 ಹೌದು. ಇಷ್ಟಕ್ಕೂ ನಿಮ್ಮದು ಲವ್ ಮ್ಯಾರೇಜಾ, ಅರೇಂಜ್ಡ್ ಮ್ಯಾರೇಜಾ, ಓಡ್ ಬಂದಿರೋ ಮದುವೆನಾ? ಅರೇಂಜ್ಡ್ ಮ್ಯಾರೇಜ್ ಸರ್. ಓಹೋ ಹೋ ಹೋ ಹೋ, ಅರೇಂಜ್ಡ್ ಮ್ಯಾರೇಜಾ? ಹಾಗಾದ್ರೆ ನಿಮ್ಮ ದೊಡ್ಡವ್ರು ಯಾರು ಜೊತೆಗಿಲ್ದೆ ನೀವಿಬ್ಬರೇ ಮನೆ ಹುಡುಕ್ತಾ ಸೂಟ್ ಕೇಸ್ ಜೊತೆ ಬಂದ್ರಲ್ಲ? ಆ MG ರೋಡಿಂದ ಈ ಏರಿಯಾಗೆ ಬರೋ ಪರಿಸ್ಥಿತಿ ಯಾಕೆ ಬಂತು? ಅಂದ್ರೆ ದೊಡ್ಡವ್ರು ಯಾರೂ ಇಲ್ಲ ಅಂತ ಮನೆ ಹುಡ್ಕೊಂಡ್ ಪರಿಸ್ಥಿತಿ ಯಾಕೆ ಬಂತು ಅಂತ. ಸರಿ, ನನಗೆ ಯಾಕೆ ಬಿಡಿ. ನಿಮ್ಮ ಆಧಾರ್ ಕಾರ್ಡ್ ಸ್ವಲ್ಪ ತೋರಿಸಿ. ಇಲ್ಲ ಸರ್, ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಆಧಾರನು ನಿಮ್ಗಿಲ್ವಾ? ನಿಮ್ಮ ತಂದೆ ತಾಯಿ ಅಡ್ರೆಸ್ ಆಗಲಿ ಅತ್ತೆ ಮಾವನ ಅಡ್ರೆಸ್ ಆಗಲಿ ಹೇಳಿ.
ನಮಗೆ ಮನೆ ಬಾಡಿಗೆ ಕೊಡೋದಕ್ಕೆ ಈ ವಿವರಗಳೆಲ್ಲ ಯಾಕೆ? ಬೇಕು ಸರ್. ನಾವು ಮನೆ ಯಾರಿಗೆ ಕೊಡ್ತೀವೋ ನಮಗೆ ತಿಳಿಬೇಕಲ್ವಾ? ಅಡ್ರೆಸ್ ಇಲ್ದಿರೋರಿಗೆಲ್ಲ ನಾವು ಮನೆ ಕೊಡೋಕ್ಕಾಗುತ್ತಾ? ನಿಮ್ಗೆ ಸಂಬಂಧಪಟ್ಟಿರೋ ಒಂದು ಅಡ್ರೆಸ್ ಪ್ರೂಫ್ ತೋರಿಸಿ, ಆಗ ನಾನು ಮನೆ ಕೊಡ್ತೀನಿ. ಸಾರಿ ಸರ್, ಅಂಥದ್ದೇನೂ ಇಲ್ಲ. ಹಾಗಾದರೆ ನಂದು ಕೂಡ ಸಾರಿ ಸರ್, ನಿಮಗೆ ಮನೆ ಕೊಡೋಕ್ಕಾಗಲ್ಲ.